ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. CWCಯಲ್ಲಿ DK ಶಿವಕುಮಾರಿಗೆ ಆಹ್ವಾನ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆದರೆ ಸಂಪುಟ ಪುನಾರಚನೆಗೆ ಅನುಮತಿಯನ್ನು ತರೋ ಪ್ರಯತ್ನ ಮಾಡುವವರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್, ಸಂಪುಟ ಪುನಾರಚನೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಮತ್ತಷ್ಟು ಹಿನ್ನಡೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ವ್ಯಾಖ್ಯಾನ ಆಗ್ತಿರೋದು, ಈಗಲೂ ಹಾಗೇನಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಅಮೂರ್ತ ಶಕ್ತಿ ಕೇಂದ್ರ ಇದೆ ಅಲ್ಲ, ಅಲ್ಲಿ ಯಾರು ಮಾತು ನಡೀತಾ ಇದೆ, ಯಾರಿಗೆ ಮೇಲ್ಗೈ ಆಗ್ತಾ ಇದೆ, ಯಾರು ಹಿಂದೆ ಸರಿದಿದ್ದಾರೆ, ನೇಪಥ್ಯಕ್ಕೆ ಸರಿದಿದ್ದಾರೆ ಗೊತ್ತಾಗ್ತಾನೆ ಇಲ್ಲ. ಅದು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿ ಅವರೊಬ್ರೇನಾ, ರಾಜಮಾತೆ ಸೋನಿಯಾ ಗಾಂಧಿ ಅವರೊಬ್ರೇನಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಇತ್ತೀಚೆಗೆ ಮುಂಚೂಣಿಗೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ? ಈ ಮೂವರಲ್ಲಿ ಅವರಲ್ಲೇ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ, ಮೇಲ್ಗೈ ಸಾಧಿಸೋ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ. ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ಆ ಹೈಕಮಾಂಡು ಎಷ್ಟರ ಮಟ್ಟಿಗೆ ಅಸ್ಥಿರಗೊಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದಿಂದ ಇನ್ನೂ ವಾಪಸ್ ಬಂದಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರಿಗೆ ಹತ್ತಿರವಾಗಿದ್ದಾರೆ ಅಂತ ನಂಬಲಾಗಿರೋ ಒಬ್ಬ ಮುಸ್ಲಿಂ ರಾಜ್ಯಸಭಾ ಸದಸ್ಯರು, ನೋಡಿ ಬಾಂಗ್ಲಾದೇಶದಲ್ಲಿ ಇದೇ ತರ ಬಿಟ್ಬಿಡ್ತೀರಾ, ಹಿಂದೂಗಳು ಕಗ್ಗೊಲೆ ಆಗ್ತಾ ಇದೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ಅವ್ರ ಮೇಲೆ ದಾಳಿ ಮಾಡಿ, ಇಲ್ಲದೆ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬಿಟ್ರೆ ಒಂದೇ ಕ್ಷಣದಲ್ಲಿ ಒಳಗ್ ನುಗ್ಗಿಬಿಟ್ಟು ಬಾಂಗ್ಲಾದೇಶಕ್ಕೂ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತು ಬಂದ್ಬಿಡ್ತು. ಅಂದ್ರೆ ಕಾಂಗ್ರೆಸ್ನ ಹಾಲಿ ರಾಜ್ಯಸಭಾ ಸದಸ್ಯರೊಬ್ಬರ ಬಾಯಲ್ಲಿ ಈ ತರ ಮಾತು ಬಂದ್ಬಿಡ್ತು, ಪ್ರಿಯಾಂಕಾ ಪ್ರಧಾನಿ ಆಗ್ಲಿ ಅಂದ್ಬಿಟ್ಟು. ಈಗ ಯಾಕೋ ಬರ್ತಾ ಬರ್ತಾ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಲ್ಲಿ ಭರವಸೆ ಕಳ್ಕೊಳ್ತಾ ಇದ್ದಾರಾ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊಸ ಆಶಾಕಿರಣವಾಗಿ, ಭರವಸೆದಾಯಕ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರಾ ಅನ್ನೋ ಈ ವಾತಾವರಣ ಸೃಷ್ಟಿಯಾಗಿರುವಾಗ ಹೈಕಮಾಂಡು ಸ್ವತಃ ಆತ್ಮಸ್ಥೈರ್ಯ ಕಳ್ಕೊಂಡು ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬೇಕಾ ಅಥವಾ ಮುಂದುವರಿಕೆನೇ ಇರಬೇಕಾ, ಸ್ಟೇಟಸ್ ಕೋ ಬೇಕಾ ಅಥವಾ ಚೇಂಜ್ ಬೇಕಾ, ಈ ಪ್ರಶ್ನೆ ಎದುರಿಸೋದ್ರಲ್ಲಿ ಈ ವಿಳಂಬ ದ್ರೋಹ ಮಾಡ್ತಾ ಬಂದ್ಬಿಟ್ಟು ಕಾಂಗ್ರೆಸ್ಸು ಮತ್ತೆಲ್ಲಿ ಯಾವ ರೀತಿ ರಾಜಸ್ಥಾನ್, ಪಂಜಾಬ್, ಛತ್ತೀಸ್ಗಢದಲ್ಲಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ತೋ ಅದೇ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, DK ಶಿವಕುಮಾರ್ ಅಂತ ಒಬ್ಬ ಉತ್ಸಾಹಿನ ಈ ಚೈತನ್ಯಶಾಲಿ ನಾಯಕ, ಇವತ್ತಿನ ಮಂತ್ರಿಮಂಡಲದಲ್ಲಿ ಮೇಲ್ನೋಟಕ್ಕೆ ಹೇಳ್ಬೇಕು ಸಿದ್ದರಾಮಯ್ಯನವ್ರು ಬಿಟ್ರೆ ರಾಜಕೀಯವಾಗಿ ಅತ್ಯಂತ ಮಹತ್ವಪೂರ್ಣ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ DK ಶಿವಕುಮಾರ್ ಅಂತ. ಅವರು ಏಕಕಾಲಕ್ಕೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿ, ಉಪಮುಖ್ಯಮಂತ್ರಿ ಪದವಿ, 2 ಮಹತ್ವದ ಖಾತೆಗಳು ಇಟ್ಕೊಂಡಿರೋದು ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷದ ಎಲ್ಲ ವಿದ್ಯಮಾನಗಳ ಜವಾಬ್ದಾರಿ ತಗೊಳ್ತಾ ಬಂದ ಮೇಲೆ ಇವತ್ತು ಅವ್ರಿಗೆ ಅನಿಸ್ತಾ ಇದೆ, ನನಗೆ ಯಾಕೊಂದು ಅವಕಾಶ ಸಿಗಬಾರ್ದು, ನಾನು ಅರ್ಹನಲ್ವಾ, ಪಕ್ಷಕ್ಕಾಗಿ ದುಡಿದಿದ್ದೇನೆ. ಮೊನ್ನೆ ಅವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ರಲ್ಲ, ದಿಲ್ಲಿಯಲ್ಲಿ ನಾನು ಯಾವುದೇ ಹಿರಿಯ ನಾಯಕರನ್ನು ಭೇಟಿ ಆಗಲ್ಲ, ಹೈಕಮಾಂಡ್ ನಾಯಕರು ಯಾರನ್ನೂ ಭೇಟಿ ಆಗಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲ ಕೆಲಸ ಮಾಡಿದ್ದೇನೆ, ಕಸ ಗುಡಿಸಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಹಾರಿಸಿದ್ದೇನೆ ಅಂತ ಮಾರ್ಮಿಕವಾಗಿ ಒಂದು ಮಾತು ಹೇಳಿ ವಾಪಸ್ ಬಂದ್ರಲ್ಲ. ಹೈಕಮಾಂಡ್ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ತಾನೇ ಸೃಷ್ಟಿಸಿದ ಈ ಬಡ ರಾಜಕಾರಣ, ತಾನೇ ಕುಮ್ಮಕ್ ಕೊಟ್ಟು ಪೋಷಿಸ್ಕೊಂಡು ಬಂದಿರೋ ಬಡ ರಾಜಕಾರಣವನ್ನ ಈ ಮಟ್ಟಿಗೆ ವಿಕೋಪಕ್ಕೆ ತಂದು ನಿಲ್ಲಿಸ್ಬಿಟ್ಟು ಏಕಾಏಕಿ ನೀವು DK ಶಿವಕುಮಾರ್ ಅಂತ ನಾಯಕರನ್ನ ದೊಪ್ಪ ಅಂತ ಕೆಳಗೆ ಕೆಡವಿದ್ರೆ ಅದು ಪರಿಣಾಮಗಳು ಎದುರಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ಎಂತ ಧರ್ಮ ಸಂಕಟ ಅಂತಂದ್ರೆ, ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರು ಕಷ್ಟ, ಮುಂದುವರಿಸದೇ ಇದ್ರು ಕಷ್ಟ. ಇದು ಹೀಗೇನೆ ಯಥಾಸ್ಥಿತಿನೇ ಮುಂದುವರಲಿ ಅಂತಂದಾಗ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಇವತ್ತಿನಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆಂದೂ ಇದೇ ವಾತಾವರಣ ಮುಂದುವರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಕುಮ್ಮಕ್ಕಿನಿಂದಲೇ ನಡೀತಾ ಬಂದ ಈ ಬಣ ರಾಜಕೀಯ ಇವತ್ತು ಮನಸ್ಸುಗಳು ಒಡೆದೋಗ್ಬಿಟ್ಟಿದೆ, ಎರಡೂ ಬಣಗಳ ನಡುವೆ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ, ವಿಷಮ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ DK ಶಿವಕುಮಾರ್ನ ನೀವು ಬಲವಂತವಾಗಿ ರಾಜಿ ಮಾಡಿಸ್ಬಿಟ್ಟು ಉಪಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಹೇಳಿದಾಗ್ಲೂ ಕೂಡ ಅವ್ರು ಮೊದಲಿಂದ ಉತ್ಸಾಹ ಮತ್ತು ಆ ಚೈತನ್ಯಶಾಲಿ ಒಂದು ಬದ್ಧತೆಯನ್ನ ಪ್ರದರ್ಶಿಸ್ಲಿಕ್ಕೆ ಸಾಧ್ಯವಾ? ಕಾಂಗ್ರೆಸ್ ಹೈಕಮಾಂಡು ಪ್ರಾದೇಶಿಕ ಮಟ್ಟದಲ್ಲಿ ಯಾರು ವರ್ಚಸ್ವಿ ನಾಯಕರಿದ್ದಾರೋ ಅವರ ರಾಜಕೀಯ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಬಂತು. ಅದು ಹೋಗ್ಲಿ, ಶಿವಕುಮಾರ್ ಕಥೆ ಬಿಟ್ಬಿಡಿ, ಸಿದ್ದರಾಮಯ್ಯನವ್ರಿಗಾದ್ರೂ ನೆಮ್ಮದಿಯಿಂದ ಅಧಿಕಾರ ನಡೆಸಲಿಕ್ಕೆ ಬಿಟ್ರಾ? ಇಲ್ಲ. 2.5 ವರ್ಷದಿಂದ ಹೋದಲ್ಲಿ ಬಂದಲ್ಲಿ ಸದನದೊಳಗಿದ್ರು ಅದೇ ಪ್ರಶ್ನೆ ಎದುರಿಸೋದು, ಹೊರಗೆ ಬಂದ ಮಾಧ್ಯಮಗಳ ಹತ್ರನು ಅದೇ ಪ್ರಶ್ನೆ ಎದುರಿಸೋದು. ಸರ್, ನೀವು ಅಧಿಕಾರ ಬಿಟ್ಕೊಡ್ತೀರಾ ಅಥವಾ ಬದಲಾವಣೆ ಆಗುತ್ತಾ, ಒಪ್ಪಂದ ಆಗಿತ್ತಾ? ಈ ಪ್ರಶ್ನೆಗಳನ್ನ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕುಸ್ತೋಗ್ಬಿಡೋರು, ತಮ್ಮ ಆತ್ಮಸ್ಥೈರ್ಯ ಕಳ್ಕೊಂಡು ಬಿಟ್ಟಾಕಿದನ ಅಂತ ಬಂದ್ಬಿಡೋರು. ಸಿದ್ದರಾಮಯ್ಯನವ್ರಿಗೆ
ಅವರ ಸುದೀರ್ಘವಾದ ಅನುಭವ ಇರೋದ್ರಿಂದ, ಒಂದು ಅವರ ಸ್ವಭಾವ ಸಹಜವಾದ ಒಂದು ತಾಳ್ಮೆಯನ್ನು ರೂಢಿಸಿಕೊಂಡಿರೋದ್ರಿಂದ, ಜೊತೆಗೆ ರಾಜಕೀಯ ಚಾಣಾಕ್ಷತೆಯನ್ನು ಕೂಡ ರೂಢಿಸಿಕೊಂಡಿರೋದ್ರಿಂದ ಹಾಗೂ ಹೀಗೂ ಎಳಿತಾ ಬಂದ್ಬಿಟ್ರು. 2.5 ವರ್ಷ ರಥ ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾನಾ ಸಂಕಷ್ಟಗಳ ನಡುವೆ ಅನೇಕ ಮುಜುಗರಮಯ ಪ್ರಸಂಗಗಳು, ಹಗರಣಗಳು ಎಲ್ಲದರ ಮಧ್ಯೆ ಹಾಗೂ ಇಲ್ಲಿವರೆಗೂ ಬಂದ್ಬಿಟ್ರು. ಅವ್ರನ್ನೂ ನಿಶ್ಚಿಂತೆಯಿಂದ 2.5 ವರ್ಷ ರಾಜ್ಯಭಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಈ ಕಡೆ ಇವ್ರಿಗೆ ಭರವಸೆ ಹುಟ್ಟಿಸ್ಬಿಟ್ಟು ಈಗ ನೀವು ಭ್ರಮ ನಿರಸನಕ್ಕೆ ತಳ್ಳಿದ್ರೆ ಅದರ ಬೆಲೆಯನ್ನ ಡಿ ಕೆ ಶಿವಕುಮಾರ್ ಮಾತ್ರವಲ್ಲ, ಇಡೀ ಪಕ್ಷವೇ ತೆರಬೇಕಾಗಿ ಬರುತ್ತೆ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. CWC ಯಲ್ಲಿ ಡಿ ಕೆ ಶಿವಕುಮಾರಿಗೆ ಆಹ್ವಾನ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆದ್ರೆ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ತರೋ ಪ್ರಯತ್ನ ಮಾಡುವವರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್, ಸಂಪುಟ ಪುನಾರಚನೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಹಿನ್ನಡೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ವ್ಯಾಖ್ಯಾನ ಆಗ್ತಿರೋದು, ಈಗಲೂ ಹಾಗೇನಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಅಮೂರ್ತ ಶಕ್ತಿ ಕೇಂದ್ರ ಇದೆ ಅಲ್ಲ, ಅಲ್ಲಿ ಯಾರು ಮಾತು ನಡೀತಾ ಇದೆ, ಯಾರಿಗೆ ಮೇಲ್ಗೈ ಆಗ್ತಾ ಇದೆ, ಯಾರು ಹಿಂದೆ ಸರಿದಿದ್ದಾರೆ, ನೇಪಥ್ಯಕ್ಕೆ ಸರಿದಿದ್ದಾರೆ ಗೊತ್ತಾಗ್ತಾನೆ ಇಲ್ಲ. ಅದು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿ ಅವರೊಬ್ರೇನಾ, ರಾಜಮಾತೆ ಸೋನಿಯಾ ಗಾಂಧಿ ಅವರೊಬ್ರೇನಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಇತ್ತೀಚೆಗೆ ಮುಂಚೂಣಿಗೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ, ಈ ಮೂವರಲ್ಲಿ ಅವರಲ್ಲೇ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ, ಮೇಲ್ಗೈ ಸಾಧಿಸೋ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ. ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ಆ ಹೈಕಮಾಂಡು ಎಷ್ಟರ ಮಟ್ಟಿಗೆ ಅಸ್ಥಿರಗೊಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದಿಂದ ಇನ್ನೂ ವಾಪಸ್ ಬಂದಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರಿಗೆ ಹತ್ತಿರವಾಗಿದ್ದಾರೆ ಅಂತ ನಂಬಲಾಗಿರೋ ಒಬ್ಬ ಮುಸ್ಲಿಂ ರಾಜ್ಯಸಭಾ ಸದಸ್ಯರು, ನೋಡಿ ಬಾಂಗ್ಲಾದೇಶದಲ್ಲಿ ಇದೇ ತರ ಬಿಟ್ಬಿಡ್ತೀರಾ, ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ಅವ್ರ ಮೇಲೆ ದಾಳಿ ಮಾಡಿ, ಇಲ್ಲದೆ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬಿಟ್ರೆ ಒಂದೇ ಕ್ಷಣದಲ್ಲಿ ಒಳಗ್ ನುಗ್ಗಿಬಿಟ್ಟು ಬಾಂಗ್ಲಾದೇಶಕ್ಕೂ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತು ಬಂದ್ಬಿಡ್ತು. ಅಂದ್ರೆ ಕಾಂಗ್ರೆಸ್ನ ಹಾಲಿ ರಾಜ್ಯಸಭಾ ಸದಸ್ಯರೊಬ್ಬರ ಬಾಯಲ್ಲಿ ಈ ತರ ಮಾತು ಬಂದ್ಬಿಡ್ತು, ಪ್ರಿಯಾಂಕಾ ಪ್ರಧಾನಿ ಆಗ್ಲಿ ಅಂದ್ಬಿಟ್ಟು. ಈಗ ಯಾಕೋ ಬರ್ತಾ ಬರ್ತಾ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಲ್ಲಿ ಭರವಸೆ ಕಳ್ಕೊಳ್ತಾ ಇದ್ದಾರಾ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊಸ ಆಶಾಕಿರಣವಾಗಿ, ಭರವಸೆದಾಯಕ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರಾ ಅನ್ನೋ ಈ ವಾತಾವರಣ ಸೃಷ್ಟಿ ಆಗಿರುವಾಗ ಹೈಕಮಾಂಡು ಸ್ವತಃ ಆತ್ಮಸ್ಥೈರ್ಯ ಕಳ್ಕೊಂಡು ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬೇಕಾ ಅಥವಾ ಮುಂದುವರಿಕೆನೇ ಇರಬೇಕಾ, ಸ್ಟೇಟಸ್ ಕೋ ಬೇಕಾ ಅಥವಾ ಚೇಂಜ್ ಬೇಕಾ, ಈ ಪ್ರಶ್ನೆ ಎದುರಿಸೋದ್ರಲ್ಲಿ ಈ ವಿಳಂಬ ದ್ರೋಹ ಮಾಡ್ತಾ ಬಂದ್ಬಿಟ್ಟು ಕಾಂಗ್ರೆಸ್ಸು ಮತ್ತೆಲ್ಲಿ ಯಾವ ರೀತಿ ರಾಜಸ್ಥಾನ್, ಪಂಜಾಬ್, ಛತ್ತೀಸ್ಗಢದಲ್ಲಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ತೋ ಅದೇ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉತ್ಸಾಹಿ ಈ ಚೈತನ್ಯಶಾಲಿ ನಾಯಕ, ಇವತ್ತಿನ ಮಂತ್ರಿಮಂಡಲದಲ್ಲಿ ಮೇಲ್ನೋಟಕ್ಕೆ ಹೇಳ್ಬೇಕು ಸಿದ್ದರಾಮಯ್ಯನವ್ರು ಬಿಟ್ರೆ ರಾಜಕೀಯವಾಗಿ ಅತ್ಯಂತ ಮಹತ್ವಪೂರ್ಣ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅಂತ. ಅವರು ಏಕಕಾಲಕ್ಕೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿ, ಉಪಮುಖ್ಯಮಂತ್ರಿ ಪದವಿ, 2 ಮಹತ್ವದ ಖಾತೆಗಳು ಇಟ್ಕೊಂಡಿರೋದು ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷದ ಎಲ್ಲ ವಿದ್ಯಮಾನಗಳ ಜವಾಬ್ದಾರಿ ತಗೊಳ್ತಾ ಬಂದ ಮೇಲೆ ಇವತ್ತು ಅವ್ರಿಗೆ ಅನಿಸ್ತಾ ಇದೆ, ನನಗೆ ಯಾಕೊಂದು ಅವಕಾಶ ಸಿಗಬಾರ್ದು, ನಾನು ಅರ್ಹನಲ್ವಾ, ಪಕ್ಷಕ್ಕಾಗಿ ದುಡಿದಿದ್ದೇನೆ. ಮೊನ್ನೆ ಅವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ರಲ್ಲ, ದಿಲ್ಲಿಯಲ್ಲಿ ನಾನು ಯಾವುದೇ ಹಿರಿಯ ನಾಯಕರನ್ನು ಭೇಟಿ ಆಗಲ್ಲ, ಹೈಕಮಾಂಡ್ ನಾಯಕರು ಯಾರನ್ನೂ ಭೇಟಿ ಆಗಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲ ಕೆಲಸ ಮಾಡಿದ್ದೇನೆ, ಕಸ ಗುಡಿಸಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಹಾರಿಸಿದ್ದೇನೆ ಅಂತ ಮಾರ್ಮಿಕವಾಗಿ ಒಂದು ಮಾತು ಹೇಳಿ ವಾಪಸ್ ಬಂದ್ರಲ್ಲ. ಹೈಕಮಾಂಡ್ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ತಾನೇ ಸೃಷ್ಟಿಸಿದ ಈ ಬಡ ರಾಜಕಾರಣ, ತಾನೇ ಕುಮ್ಮಕ್ ಕೊಟ್ಟು ಪೋಷಿಸ್ಕೊಂಡು ಬಂದಿರೋ ಬಡ ರಾಜಕಾರಣವನ್ನ ಈ ಮಟ್ಟಿಗೆ ವಿಕೋಪಕ್ಕೆ ತಂದು ನಿಲ್ಲಿಸ್ಬಿಟ್ಟು ಏಕಾಏಕಿ ನೀವು ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನ ದೊಪ್ಪಂತ ಕೆಳಗೆ ಕೆಡವಿದ್ರೆ ಅದ್ರ ಪರಿಣಾಮಗಳು ಎದುರಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ಎಂತ ಧರ್ಮ ಸಂಕಟ ಅಂತಂದ್ರೆ, ಸಿದ್ದರಾಮಯ್ಯನವ್ರನ್ನ ಮುಂದುವರ್ಸಿದ್ರು ಕಷ್ಟ, ಮುಂದುವರ್ಸದೇ ಇದ್ರು ಕಷ್ಟ. ಇದು ಹೀಗೇನೆ ಯಥಾಸ್ಥಿತಿನೇ ಮುಂದುವರಲಿ ಅಂತಂದಾಗ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಇವತ್ತಿನಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆಂದೂ ಇದೇ ವಾತಾವರಣ ಮುಂದುವರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಕುಮ್ಮಕ್ಕಿನಿಂದಲೇ ನಡೀತಾ ಬಂದ ಈ ಬಣ ರಾಜಕೀಯ ಇವತ್ತು ಮನಸ್ಸುಗಳು ಒಡೆದೋಗ್ಬಿಟ್ಟಿದೆ, 2 ಬಣಗಳ ನಡುವೆ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ, ವಿಷಮ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ನ ನೀವು ಬಲವಂತವಾಗಿ